Hi guys, ಇವತ್ತು ಸ್ಕೂಲ್ ಹೋಗಿದ್ದೆ ಬೆಳಗ್ಗೆ ಟೂ ವೀಕ್ ಅಂದರೆ ನಾನು ಅವಾಗಿಂದ್ರೆ ಒಳ್ಳೆಗೆ ಹೋಗೋಣ ನೋಡಿ ಕಾಯ್ಸ್ ಲೈಟ್ ಹಾಕೋಬಿಟ್ಟು ಇಲ್ಲ ಕಾಯ್ಸ್ ನೋಡಿ ಕಾಯ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು 18ರಲ್ಲಿ ನನ್ನ ಬಟ್ರೆ ಐತೆ. ನೀವು ಬಟ್ರೆ ಬನ್ನಿ ನನ್ನ ಬಟ್ರೆಗೆ ಬಟ್ರೆಗೆ ಬನ್ನಿ ಇಲ್ಲಿ ಬಂದಿಲ್ಲ ಅಂದ್ರೆ ನಾವೇ ಮಾಡ್ಕೋತೀವಿ ನಾವು ಪಿಜ್ಜಾ ಎಲ್ಲ ತಿಂತೀವಿ. ಹೌದಾ? ಮೊನ್ನೆ ತಾನೇ ತಿಂದಲ್ಲೋ ಪಿಜ್ಜಾ. ಸೊ ಏನು ಬರ್ತಡೇ ಏನು ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸಿಂಪಲ್ ಮಾಡ್ತಾ ಇದ್ದೀವಿ. ಬನ್ನಿ ದುವೀಕು ಏನು ಬೇಕಂತ ಕೇಳಿದ್ರೆ ಏನು ಕೇಳ್ತಾ ಇದ್ದಂಗೆ ಗೊತ್ತಾ? ಬನ್ನಿ ನಿಮಗೆ ತೋರಿಸ್ತೀನಿ ಲಾಗಲ್ಲಿ. ಏನು ಬೇಕು ದುವಿ ನಿನಗೆ ಬರ್ತಡೇಗೆ? ಪೆಟ್ರೋಲ್ ಬೇಕು. ಪೆಟ್ರೋಲ್ ಬೇಕು. ಏಯ್ ಕರೆಕ್ಟಾಗಿ ಮಾತಾಡ. ಅವಾಗ ಹೇಳ್ದೆ ತಾನೆ ಏನೋ ಬೇಕಂತ. ಏನು ಬೇಕು? ಆಮೇಲೆ ಪಿಜ್ಜಾ, ಆಮೇಲೆ ಫೋನು, ಚಿಕ್ಕ ಫೋನು, ಆಮೇಲೆ ಟಾಯ್ಸ್ ತೊಗೊಂಬರ್ತೀನಿ. 5 ಟಾಯ್ಸ್ ಕೊಡ್ತೀನಿ ಸರ್ಪ್ರೈಸ್ ಆಗಿ. ಸಾರಿ ಹೇಳೇಬಿಟ್ಟೆ. ಸರ್ಪ್ರೈಸ್ ಆಗಿ ಟಾಯ್ಸ್ ಅಂತೂ ಕೊಡಿಸ್ತೀನಿ. ಮತ್ತು ಬೈಕ್ ಆಲ್ರೆಡಿ 4-5 ಮಂತ್ ಬ್ಯಾಕೇನೆ ತಗೋಬಿಟ್ಟಿದ್ದಾನೆ. ಬರ್ತಡೇ ಕೊಡಿಸ್ಬೇಕಂತ ಇದ್ದಿದ್ದು, ಬಟ್ ಅವಾಗಲೇ ಹಠ ಮಾಡ್ದ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಬೈಕ್ನ ಕೊಡಿಸ್ಬಿಟ್ವಿ. ಇವಾಗ ಇವನಿಗೆ ಏನು ಅಂದರೆ ಪೆಟ್ರೋಲ್ ಬೈಕ್ ಬೇಕಂತೆ. ಇವನು ಓಡ್ಸೋಕ್ಕಾಗುತ್ತಾ ನೀವೇ ಹೇಳಿ? ಪೆಟ್ರೋಲ್ ಬೈಕ್ ಬೇಕಂತ ಕೂತಿದ್ದಾನೆ. ಅದು ಮಕ್ಕಳಿಗೆ ಬರುತ್ತಲ್ಲ, ಒಂದು 50,000 ಬರುತ್ತೆ. ಚಿಕ್ಕ ಮಕ್ಕಳು ಓಡಿಸೋವಂಥದ್ದು, ಅಂದರೆ ಅಪ್ಪು ಏಜು, ದೊಡ್ಡ ಮಗ ಏನಿದ್ದಾನೆ ನನ್ನ ಮಗ, ಅವನ ಏಜಲ್ಲಿ ಓಡಿಸೋವಂಥದ್ದಿದೆ. ಸೊ ಇವನು ಇವಾಗಲೇ ನನಗೆ ಬೇಕು, ನಾನು ಓಡಿಸ್ತೀನಿ ಅಂತ ಪೆಟ್ರೋಲ್ ಬೈಕ್ ಕೊಡಿಸಿ ಅಂತ ಹಠ ಮಾಡ್ತಾ ಇದ್ದಾನೆ. ಇವಾಗ ಬೇಡದ್ವಿ, ನಾನು 2 ಇಯರ್ಸ್ ಹೋಗಲಿ, ಅವಾಗ ಬೇಕಾದರೆ ಕೊಡಿಸ್ತೀವಿ ಅಂತಂದರೆ ಇಲ್ಲ ಅಂತ ಸರ್ರಾಗಿ ಹೊಡಿತಾನೆ ನನಗೆ ಮತ್ತು ವಿಜಯ್ಗೆ ಇಬ್ರಿಗೂ ಕೂಡ. ಸೊ ಆಮೇಲೆ ಇನ್ನೇನು ಬೇಕು? ಬೇಗ ಹೇಳು. ಪೆಟ್ರೋಲ್ ಬೈಕ್ಸ್ ಇವಾಗ ಬೇಡದ್ವಿ. 2 ಇಯರ್ಸ್ ಆಗಲಿ, 1-2-3 ಇಯರ್ಸ್ ಆಗಲಿ. ಅಪ್ಪು ಅಣ್ಣ ಥರ ಆಗ್ಬಿಡು ನೀನು, ಅಷ್ಟು ದೊಡ್ಡನಾಗ್ಬಿಡು. 9-10 ಇಯರ್ಸ್ ಆಗ್ಬೇಕು ನಿನಗೆ. 5 ಇಯರ್ಸ್ಗೆ ಯಾರು ಪೆಟ್ರೋಲ್ ಬೈಕ್ ಓಡಿಸ್ತಾರೆ? ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ತುಂಬಾನೇ ಹಠ ಮಾಡ್ತಾ ಇದ್ದಾನೆ ಪೆಟ್ರೋಲ್ ಬೈಕ್ ಅಂತ. ಎಲೆಕ್ಟ್ರಿಕ್ ಬೈಕ್ ಬೇಕು ಅಂದ 4-5 ಬ್ಯಾಕು ಮಂತು, ಅವಾಗ ಕೊಡ್ಸಿದ್ವಿ. ಇವಾಗ ಮತ್ತೆ ಪೆಟ್ರೋಲ್ ಬೈಕ್. ಆಯ್ತು ಓಕೆ ಪಪ್ಪಗೆ ಹೇಳ್ತೀನಿ. ಅವ್ರಪ್ಪ ಏನೆಲ್ಲ ಕೊಡಿಸ್ಬಿಡ್ತಾರೆ. ಅವರಪ್ಪ ಆ ಥರ ಏನು ನೋಡೋದೇ ಇಲ್ಲ, ಎಲ್ಲ ಕೊಡಿಸ್ಬಿಡ್ತಾರೆ. ಅಮ್ಮ ಕಿವಿ ಓಲೆ ಹೋಯ್ತು, ತಲೆಕಾಯಿ ಬುಲ್ಲೆ ಹಂಗೆಲ್ಲ ಮಾತಾಡ್ಬಾರ್ದು. ಆಮೇಲೆ ಗೈಸ್ ಏನೋ ಹೇಳೋಣ ಅಂದ್ಕೊಂಡೆ, ನನಗೆ ಮರ್ತೋಗ್ಬಿಡ್ತು. ಇವಾಗ ನೆನಪಾಯ್ತು ನೋಡಿ. ಸೊ ದುವೀಕ್ ಏನು ಮಾಡಿದ್ದಾನೆ ಅಂದರೆ, ಸಾರಿ ಅಪ್ಪು ಅನ್ನೋದೇ ಬರುತ್ತೆ. ದುವೀಕ್ ಏನು ಮಾಡಿದ್ದಾನೆ ಅಂದರೆ, ಈಗ ಸ್ವಲ್ಪ ದಿನಗಳ ಹಿಂದೆ 1 ವೀಕ್ ಬ್ಯಾಕೆ ಅನಿಸುತ್ತೆ, ಅವಾಗ ಏನು ಮಾಡಿದ್ದಾನೆ, ಒಬ್ಬನೇ ಕ್ಯಾಮ್ರಾ ತೊಗೊಂಡೋಗಿ ಫುಲ್ಲು ಲಾಗ್ ಮಾಡಿದ್ದಾನೆ. ಅದು ಕರೆಕ್ಟಾಗಿ ಕ್ಯಾಮ್ರಾನು ಕೂಡ ಅವನು ಅಷ್ಟು ಹಿಡ್ದಿಲ್ಲ, ಸ್ವಲ್ಪ ಆದರೂ ಪರವಾಗಿಲ್ಲ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂದರೆ, ಆದಷ್ಟು ಎಷ್ಟು ಕವರ್ ಮಾಡಬೇಕು ಅಷ್ಟು ಕವರ್ ಮಾಡಿದ್ದಾನೆ. ಸ್ವಲ್ಪ ಅವ್ನು ಮಾತಾಡೋದು ಇದೆಲ್ಲ ಪರವಾಗಿಲ್ಲ, ಇದ್ದಿದ್ರಲ್ಲಿ ಪರವಾಗಿಲ್ಲ ಅನಿಸುತ್ತೆ. ಇಷ್ಟು ಚಿಕ್ಕ ಹುಡುಗ ಇಷ್ಟು ನೀಟಾಗಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಕವರ್ ಮಾಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ ಅಂದರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಇವನು ಯಾವಾಗ ಲಾಗ್ ಮಾಡಿದ್ದಾನೆ ಅಂತ. ನನ್ನ ಅವತ್ತು ಕರ್ದ, ಮಮ್ಮಿ ಲಾಗ್ ಮಾಡೋಣ ಅಂತ. ಬಟ್ ನಾನು ಅಯ್ಯೋ ಹೋಗೋ ಇವಾಗ ಆಗಲ್ಲ, ನಾನು ಲಾಗ್ ಮಾಡೋಕ್ಕೆ ಬರೋಲ್ಲ ಇವಾಗ, ನನ್ನ ಹತ್ರ ಟೈಮ್ ಇಲ್ಲ ಅಂತ ಅಂದೆ. ಸೊ ನನಗಿಂತ ತುಂಬಾ ಇಂಟ್ರೆಸ್ಟ್ ಇದೆ ಇವನಿಗೆ. ಸೊ ಅವನೇ ಏನು ಮಾಡಿದ್ದಾನೆ, ಕ್ಯಾಮ್ರಾ ಸೆಲ್ಫಿ ಸ್ಟಿಕ್ಕಿಗೆ ಫೋನ್ನ ಹಾಕ್ಕೊಂಡು ಫುಲ್ ವಿಡಿಯೋ ಮಾಡ್ಕೊಂಡಿದ್ದಾನೆ. ನಾನು ಆಮೇಲೆ ಮೊನ್ನೆ ಕುತ್ಕೊಂಡು ನೋಡ್ತಾ ಇದ್ದೀನಿ, ನನ್ನ ಫೋನಲ್ಲಿ ಇದ್ಯಾವುದು ವಿಡಿಯೋ ದುವೀಕ್ ಮಾಡಿರೋದು, ದುವೀಕ್ ವೀಡಿಯೋಸ್ ಬರ್ತಾಯಿತ್ತಲ್ಲ ಅಂತ ನೋಡಿದ್ರೆ ಗೈಸ್ ಹೆಂಗೆ ಮಾಡಿದ್ದಾನೆ ಅಂದರೆ, ನಿಜವಾಗ್ಲೂ ನಾವು ಅಷ್ಟು ಚೆನ್ನಾಗಿ ಲಾಗಲ್ಲಿ ಮಾತಾಡಲ್ಲ, ಮತ್ತು ಅಷ್ಟು ನೀಟಾಗಿ ಯಾವುದ್ಯಾವುದು ಏನೇನು ಅಂತಲೂ ನೀಟಾಗಿ ತೋರಿಸಲ್ಲ. ಅವನು ಫ್ರಂಟ್ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಸಖತ್ತಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ತೋರಿಸ್ಕೊಂಡು ಮಾತಾಡಿದ್ದಾನೆ ಅಂದರೆ, ನಿಜವಾಗ್ಲೂ ಸ್ವಲ್ಪ ಸೈಲೆಂಟ್ ಏರಿಯಾದಲ್ಲಿ ಕುತ್ಕೊಂಡು ಸ್ವಲ್ಪ ಕೇಳಿಸ್ಕೊಂಡ್ರೆ ಅವ್ನ ಮಾತು ನೀಟಾಗಿ ಅರ್ಥ ಆಗುತ್ತೆ. ಸೊ ಅವನು ಸ್ವಲ್ಪ ಎಲ್ಲ ಹಿಂದಿ ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಇರುತ್ತೆ. ಚಿಕ್ಕ ಮಕ್ಕಳಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಅಷ್ಟು ನೀಟ್ ಬರಲ್ಲ ಇದು ಪ್ರೊನೌನ್ಸಿಯೇಷನ್ನು. ಬಟ್
ಸಖತ್ತಾಗಿ ಮಾತಾಡಿದ್ದಾನೆ. ಸೈಲೆಂಟ್ ಇರೋದ ಕುತ್ಕೊಂಡು ಕೇಳಿದ್ರೆ ಮಾತ್ರ ನೀಟಾಗಿ ಮಾತಾಡಿದ್ದಾನೆ. ಅದನ್ನ ನಾನು ಯಾವುದೇ ರೀತಿ ಫಿಲ್ಟರ್ ಹಾಕ್ತಾನೆ, ಎಡಿಟಿಂಗ್ ಇಲ್ದಾನೆ ಆ ವಿಡಿಯೋಸ್ನೆಲ್ಲ ಹಾಗೆ ಹಾಕ್ತೀನಿ. ಒಂದೊಂದ್ಸಲ ಕ್ಯಾಮ್ರಾ ಎಲ್ಲೆಲ್ಲೋ ಗೋಡೆ ಅಲ್ಲಿ ಇಲ್ಲೆಲ್ಲ ಹಿಡಿದ್ಬಿಟ್ಟಿದ್ದಾನೆ. ಬಟ್ ನೋಡೋದಕ್ಕಂತೂ ಕೇಳೋದಕ್ಕಂತೂ ತುಂಬಾನೇ ಸಖತ್ತಾಗಿದೆ. ಅದನ್ನ ಇದೇ ಒಂದು ಲಾಗಲ್ಲಿ ನಾನು ಆ ಕ್ಲಿಪ್ಸ್ನೆಲ್ಲ ಹಾಕ್ತೀನಿ. ಸೊ ನೀವು ನೋಡ್ಬೋದು, ತುಂಬ ಫನ್ನಿಯಾಗಿದೆ, ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಸೊ ನನ್ನ ಯಾವಾಗಲೂ ಕರಿತಾ ಇರ್ತಾನೆ, ಬಾ ಮಮ್ಮಿ ಲಾಗ್ ಮಾಡೋಣ ಅಂತ. ನನ್ನ ಹತ್ರ ಟೈಮೇ ಇರಲ್ಲ ಅಷ್ಟೊಂದು ಲಾಗ್ಸ್ ಎಲ್ಲ ಮಾಡೋದಕ್ಕೆ. ಇವಾಗ ಏನೋ ಮಾತಾಡ್ಬೇಕಂತ ಇವಾಗ ನಾನು ಮಾತಾಡ್ತೀನಿ ಮಮ್ಮಿ ಅಂತ ಬರ್ತಾ ಇದ್ದಾನೆ. ಏನ್ ಕೇಳಿ? ಇವಾಗ ಹೊಸ ಮನೆ ಹೋಗ್ಮೇಲೆ ನಾನು ಒಂದು ಸೀಕ್ರೆಟ್ ರೂಮ್ ಮಾಡ್ಕೊಟ್ಟಿದ್ದೆ. ಯಾವ ಹೊಸ ಮನೆ? ಅದೆಲ್ಲ ರಿವೀಲ್ ಮಾಡಬಾರ್ದು ಇವಾಗ್ಲೇ. ಅದು ನನ್ನಮ್ಮ ನಾನು ಪಪ್ಪ ಕೊಟ್ಟಿವಿ ಸೀಕ್ರೆಟ್ ರೂಮಲ್ಲಿ. ಆಮೇಲೆ ಅನ್ನ ನೋಡ್ತಾನೆ ನಾವು ಇಲ್ಲಿದ್ದೀವಿ ಅಂತ. ಹೌದಾ? ನಾವು 3 ಜನ ಓದ್ಕೊಳ್ಳೋದು, ಆಮೇಲೆ ಅಣ್ಣ ಬಂದು ಹುಡ್ಕದ. ಸೊ ಗೈಸ್, ಏನು ಹೊಸ ಮನೆ ಅಂತ ಅಂದರೆ ನಮಗೆ 2 BHK ಸಾಕು ಅಂದ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಪರ್ಚೇಸ್ ಮಾಡಿದ್ವಲ್ಲ. ಬಟ್ ಇವಾಗ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇದ್ದಾರೆ. ನಮಗೆ ಅಂದರೆ ರೆಂಟ್ ಹೌಸಲ್ಲಿದ್ದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆವಾಗ ಅದು ಹೆಂಗಿದ್ವಿ ಅಂತ ನನಗೂ ದೇವರೆಣಗಳು ಗೊತ್ತಿಲ್ಲ. ಅಲ್ಲೂ 2 BHKಲೇ ಇದ್ದಿದ್ದು. ಬಟ್ ಇಲ್ಲಿ ತುಂಬಾ ಇಕ್ಕಟ್ಟಂತ ಅನ್ನಿಸ್ತಿದೆ. ಇಲ್ಲಿ ಹೇಳ್ಬೇಕಂದ್ರೆ ಇನ್ನೂ ನಮ್ಗೆ ಎಕ್ಸ್ಟ್ರಾ ಕಬೋರ್ಡ್ಸು ಮತ್ತು ಎಕ್ಸ್ಟ್ರಾ ನಮ್ಗೆ ಏನೇನು ಬೇಕು ಎಲ್ಲದೂ ಕೂಡ ಮಾಡಿಸ್ಕೊಂಡಿದ್ದೀವಿ. ಸ್ಟೋರೇಜ್ ಥರ ಎಲ್ಲ ಇಟ್ಕೊಳ್ಳೋದಕ್ಕೆ ಬೇಕಾಗದೇ ಇರೋವಂಥ ವಸ್ತುಗಳು ಇವೆಲ್ಲ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಸ್ಟೋರೇಜಸ್ಸು ಇದೆಲ್ಲ ನೀಟಾಗಿ ಮಾಡಿಸ್ಕೊಂಡಿದ್ದೀವಿ. ಬಟ್ ಏನೇ ಮಾಡಿಸ್ಕೊಂಡ್ರು ನಮ್ಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ ಏನೋ ಒಂಥರ ದೊಡ್ಡದಿರಬೇಕಿತ್ತು, ಇನ್ನೊಂದು ಎಕ್ಸ್ಟ್ರಾ ರೂಮ್ ಇರಬೇಕಿತ್ತು, ಒಂದು 3 BHKನಾದರೂ ಇರಬೇಕಿತ್ತು. ಅವಾಗ ಏನು ಯೋಚನೆ ಮಾಡಿದ್ರು ವಿಜಯ್ ಅಂತ ಅಂದರೆ 2 BHK ಸಾಕು, ಸುಮ್ಮನೆ ಅಪಾರ್ಟ್ಮೆಂಟ್ಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು, ಇರೋಷ್ಟು ದಿನ ಇರೋಣ, ಮಕ್ಕಳು ಸ್ವಲ್ಪ ಸ್ಕೂಲೆಲ್ಲ ಮುಗಿಯೋ ತನಕ, ಆಮೇಲೆ ಸೈಟಲ್ಲಿ ಡೂಪ್ಲೆಕ್ಸ್ ಏನಾದರೂ ಕಟ್ಕೊಂಡು ಹೋಗ್ಬಿಡೋಣ ಅನ್ನೋ ಪ್ಲಾನಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ. ಬಟ್ ನಮಗೆ 2 years ಇನ್ನೇನು ಏಪ್ರಿಲ್ ಬಂದರೆ 2 years ಕಂಪ್ಲೀಟ್ ಆಗುತ್ತೆ ನಾವು ಈ ಮನೆ ತೊಗೊಂಡು. ಬಟ್ ಏನೋ ಗೊತ್ತಿಲ್ಲ, ತುಂಬಾ ಏನು ಇಕ್ಕಟ್ಟು ಒಂಥರ ಅನ್ನಿಸ್ತಾ ಇದೆ, ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಐಟಮ್ಸ್ ಎಲ್ಲ ಮತ್ತು ದುವಿಗೆ ಆಟ ಆಡೋ ಸಾಮಾನು ತುಂಬ ಇದೆ, ಅದೆಲ್ಲ ಇಡೋದಕ್ಕೆ ಜಾಗ ಇಕ್ಕಟ್ಟಾಗ್ತೈತೆ. ಮತ್ತು ಓಡಾಡೋದಕ್ಕೂ ಕೂಡ ದುವಿಗೆ ಆಟ ಆಡೋದಕ್ಕೆ ಮನೆ ಒಳಗಡೆ ಎಲ್ಲ ತುಂಬಾ ಹಿಂಸೆ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಅವಾಗ ತೊಗೋಬೇಕಾದ್ರೆ ದೊಡ್ಡದೇ ಅಂತ ಅನ್ನಿಸ್ತು. ಬಟ್ ಇವಾಗ ತುಂಬ ಇಕ್ಕಟ್ಟು ಚಿಕ್ಕದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ದುವಿ ಸೌಂಡ್ ಮಾಡಬೇಡಮ್ಮ, ಹ್ಯಾಮರಲ್ಲಿ ಕಬಡ್ಗೆ ಹಾಕಿ ಹೊಡಿತಾ ಇದ್ದಾನೆ ಗೈಸ್ ಅವನು. ಆಮೇಲೆ ಇವಾಗ ಏನಿಸ್ತಿದೆ ಅಂದರೆ ಒಂದು 3 BHKನಾದರೂ ಇರಬೇಕಿತ್ತು ಅನಿಸುತ್ತೆ. ಇವಾಗ ಏನಾಗ್ಬಿಡುತ್ತೆ ಅಂದರೆ ದುವಿ ನಮ್ಮ ಜೊತೆನೇ ಮಲ್ಕೊತಾನೆ. ದುವಿ ನಾನು ವಿಜಯ್ ಒಂದು ರೂಮಲ್ಲಿ ಮಲ್ಕೊತೀವಿ, ನೆಕ್ಸ್ಟ್ ಸೆಕೆಂಡ್ ರೂಮಲ್ಲಿ ಅಪ್ಪು ಮಲ್ಕೊತಾನೆ. ಅಕಸ್ಮಾತ್ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಪ್ಪು ಅಂತೂ ಬಿಟ್ಟು ಕೊಡೋದೇ ಇಲ್ಲ ರೂಮ್ನ. ಸೊ ಹಾಗಾಗಿ ತುಂಬಾ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ, ಅಲ್ಲೆಲ್ಲ ಮಲಗ್ಸೋಕೆ ತುಂಬ ಕಷ್ಟ ಆಗುತ್ತೆ. ಒಂದು ಎಕ್ಸ್ಟ್ರಾ ಗೆಸ್ಟ್ ರೂಮ್ ಅಂತ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇವಾಗ ಅನ್ನಿಸ್ತಾ ಇದೆ ನಮಗೆ. ಸೊ ನೋಡೋಣ ಅಂತ ಇದ್ದೀವಿ, ಗೊತ್ತಿಲ್ಲ ಅಪಾರ್ಟ್ಮೆಂಟಲ್ಲಿ ನೋಡ್ತೀವೋ ಅಥವಾ ಏನಾದರೂ ಇಂಡಿವಿಜುವಲ್ ಹೌಸ್ನೇ ತೊಗೊಳ್ಳೋಣ ಅನ್ನೋದೇನು ಗೊತ್ತಿಲ್ಲ. ನನಗಂತೂ ಫಸ್ಟಿಂದಲೂ ಇಂಡಿವಿಜುವಲ್ ಹೌಸೇ ತುಂಬಾ ಇಷ್ಟ ಆಯಿತು. ಡೂಪ್ಲೆಕ್ಸ್ ಥರ ತೊಗೋಬೇಕು, ಇಲ್ಲ ಅಂದರೆ 3 BHK ಇರೋ ಅಂಥದ್ದು ಒಂದು ಭೂಮಿಯಿಂದ ಇರೋದು ತೊಗೋಬೇಕಂತ ತುಂಬ ಆಸೆ ಇತ್ತು. ಬಟ್ ವಿಜಯ್ ಮಕ್ಕಳು ಅಂದ್ಕೊಂಡು ಅವ್ರಿಗೆಲ್ಲ ಫೆಸಿಲಿಟೀಸ್ ಇರಬೇಕು, ಅಮ್ಯುನಿಟೀಸ್ ಇರಬೇಕು ಅಂದ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ನನಗಂತೂ ಅಪಾರ್ಟ್ಮೆಂಟ್ ನಿಜವಾಗ್ಲೂ ಇಷ್ಟ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಅಪಾರ್ಟ್ಮೆಂಟಲ್ಲೇ ತೊಗೋತಾರೋ ಇಲ್ಲ ಇಂಡಿವಿಜುವಲ್ ಹೌಸ್ನೇ ತೊಗೋತಾರೋ ಅನ್ನೋದು. ಸೊ ನೋಡೋಣ ಬಂದು ಮುಂದೆ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ ನಾವು ಎಲ್ಲಿ ಶಿಫ್ಟ್ ಆಗ್ತೀವಿ, ಎಲ್ಲಿ ಮನೆ ತೊಗೋತೀವಿ, ಅಪಾರ್ಟ್ಮೆಂಟಲ್ಲಿ ತೊಗೋತೀವ, ಇಂಡಿವಿಜುವಲ್ ಹೌಸ್ ತೊಗೋತೀವ ಏನು ಅನ್ನೋದು ಇನ್ನು ಮುಂದೆ ಲಾಕ್ಸ್ ಆಗ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಇನ್ನೂ ಯಾವುದೇ ರೀತಿ ನಮಗೆ ಕ್ಲಾರಿಟಿ ನಮಗೆ ಸಿಕ್ಕಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇನ್ನೂ ಮಕ್ಕಳು ಸ್ಕೂಲ್ ಇದೆ, 3 months 2.5 months ಹತ್ರ ಸ್ಕೂಲೇ ಇದೆ ಇನ್ನು. ಸೊ ಯಾವುದೇ ರೀತಿ ಕ್ಲಾರಿಟಿ ನಮಗೇ ಸಿಕ್ಕಿಲ್ಲ. ಇನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಯಾಕೆಂದರೆ ನಮಗೆ ಕ್ಲಾರಿಟಿ ಅಂದರೆ ನಿಮ್ಮ ಹತ್ರ ಹೇಗೆ ಹೇಳೋಕ್ಕಾಗುತ್ತೆ. ಸೊ ಹಾಗಾಗಿ ನೋಡೋಣ, ಗೊತ್ತಿಲ್ಲ. ಸೊ ಹಂಗೇನಾರ ಇದ್ದರೆ ಮುಂದೆ ಬರೋಂಥ ಲಾಕ್ಸಲ್ಲಿ ಗೊತ್ತಾಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ದುವೀಕು ಹೆಂಗೆ ಆಡ್ತಾ ಇದ್ದಾನೆ ಅಂತ. ಗೈಸ್ ಹ್ಯಾಮರ್ ತೊಗೊಂಡು ಬೇಡಮ್ಮ, ಸ್ಟಡಿ ಟೇಬಲ್ ಇದೆ ಇಲ್ಲಿ ನೋಡಿ, ಆಚೆಯಿಂದ ಇದೆಲ್ಲ ಎತ್ಕೊಂಬಂದು ಇಟ್ಕೊಂಡಿದ್ದಾನೆ. ಇದು ಏನು ಥರ್ಮಾಕೋಲು, ಇದು ಇವಾಗ ಹೋಮ್ವರ್ಕ್ ಮಾಡಿಸಿದ್ನ ಸ್ಟಡಿ ಟೇಬಲ್ ಅಲ್ಲೇ ಇದೆ. ಸೊ ನಮಗೆಲ್ಲ ಇಕ್ಕಟ್ಟಾಗ್ತಾಯಿದೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಮಗೆ ಸಪ್ರೇಟು ಒಂದು ಎಕ್ಸ್ಟ್ರಾ ರೂಮ್ ಇದ್ದರೆ ನಮ್ಮದು ಎಕ್ಸ್ಟ್ರಾ ಬ್ಲಾಂಕೆಟ್ಸು, ಎಕ್ಸ್ಟ್ರಾ ಐಟಮ್ಸು ಈ ಥರದ್ದೆಲ್ಲ ತುಂಬಾ ಇದೆ. ಸೊ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ರೂಮ್ ಬೇಕಂತ ಅನ್ನಿಸ್ತಾ ಇದೆ. ನೋಡೋಣ ಎಲ್ಲಿ ತೊಗೋತೀವಿ ಅನ್ನೋದು ಇನ್ನೂ ಗೊತ್ತಿಲ್ಲ. ನಮ್ಮ ಮನೇಲಿ ಇನ್ನೂ ಎಲ್ಲಿ ಬರ್ತಿದ್ಯೋ, ಇದಂತೂ ಇಷ್ಟೇ ವರ್ಷ ಅಂತ ಅನಿಸುತ್ತೆ.
ಈ ಮನೆ ಸೇಲ್ ಮಾಡ್ತೀವೋ ಅಥವಾ ರೆಂಟು ಕೊಡ್ತೀವೋ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ ನಾವು. ಇದು ಹಿಂಗೆ ರೆಂಟು ಕೊಟ್ಟು ಬೇರೆ ಮನೆಗೆ ತೊಗೋತೀವೋ ಏನೋ ಇನ್ನೂ ಗೊತ್ತಿಲ್ಲ, ಏನೂ ಯೋಚನೆ ಮಾಡಿಲ್ಲ. ಬಟ್ ಸ್ಕೂಲ್ ಇದೆಯಲ್ಲ ಅಂದ್ಬಿಟ್ಟು ಇನ್ನೂ ಸುಮ್ಮನಾಗಿದ್ದೀವಿ. ಸ್ಕೂಲ್ ಆದಮೇಲೆ ಇನ್ನೂ 2 ಮಂತ್ ಲೀವ್ ಇರುತ್ತೆ, ಆ ಟೈಮಲ್ಲಿ ನೋಡೋಣ ಶಿಫ್ಟ್ ಆಗೋದಿದ್ರೆ ಅಂದ್ಬಿಟ್ಟು ಸುಮ್ಮನಾಗಿಬಿಟ್ಟಿದ್ದೀವಿ. ಸೊ ನೋಡಿ ಇಲ್ಲಿ ಹಾಳು ಮಾಡ್ತಾ ಇದ್ದಾನೆ ನೋಡಿ, ಟೂತ್ ಪಿಕ್ ತೊಗೊಂಡು ಹ್ಯಾಮರ್ ತೊಗೊಂಡು ಹೊಡಿತಾ ಇದ್ದಾನೆ ಅದು ವೀಕು. ಸೊ ಗೈಸ್ ಬನ್ನಿ, ಅದೊಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು ಇದರಲ್ಲೇ. ಸೊ ಏನಾದರೂ ನಿಮ್ಗೆ ಇಷ್ಟ ಆದರೆ ಈ ಒಂದು ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಜಯ್ ಎಗ್ ಕರಿ ಮಾಡೋದಕ್ಕೆ ಅಂದ್ಬಿಟ್ಟು ಎಗ್ನೆಲ್ಲ ಎಲೆಕ್ಟ್ರಿಕ್ ಬಾಯ್ಲರ್ಗೆ ಇಡ್ತಾ ಇದ್ರು. ತುಂಬಾ ಯೂಸ್ಫುಲ್ ಆಗುತ್ತೆ ಇದಂತೂ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಾಯ್ಲ್ ಕೂಡ ಆಗುತ್ತೆ. ಇದರಲ್ಲೇ ಇನ್ನೊಂದು ಸೆಕ್ಷನ್ ಕೊಟ್ಟಿದ್ದಾರೆ, ಪೌಚ್ ಥರ ಕೊಟ್ಟಿದ್ದಾರೆ, ಎಗ್ ಪೌಚ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಬರೋಂಥ ವ್ಲಾಗ್ಸಲ್ಲಿ ನಾನು ಡೀಟೇಲ್ಸ್ ಕೊಡ್ತೀನಿ. ದುವಿ ಏನು ತಿಂತಾ ಇದ್ದೀರಾ? ಏನಿದು ಏನಿದು ಬಂಗಾರ? ಹಂಗೆಲ್ಲ ಮಾಡಬಾರ್ದು, ಊಟ ತಿನ್ನು ಸುಮ್ಮನೆ ಬೇಗ ತಿನ್ನೋ, ತಣ್ಣಗಾಗೈತಿ ತಿನ್ನೋ. ನೈಟು ಡಿನ್ನರ್ಗೆ ಎಗ್ ಕರಿ ಮಾಡ್ಕೊಂಡಿದ್ವಿ. ದುಬಿಗ್ನ ಇವಾಗ ಏನಾದರೂ ಮಾತಾಡ್ಸಿದ್ರೆ ಸಾಕು, ಉಲ್ಟಾ ಮಾತಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ, ತುಂಬ ಮಾತಾಡ್ತಾನೆ ಇವಾಗ. Hello guys, back to my look. Ready? Odi. Hi. Hi, Daddy. Hi. Daddy. Let's go. चलो प्रमोशन मिल चुकी है गाइस. तनख्वाह की तो बात की नहीं, लेकिन आपने एक नया गाड़ी भी आ चुका है, न्यू व्हीकल. Okay. Passport. Bye guys. Bye. Hello guys. YouTube ಬರಲಿಕ್ಕೆ ಇದು ಮನೆ ನೋಡಿ. ದೇಡು ಹಾಯ್ದೇಡಲ್ಲಿ ಅವಳು ಬಟ್ಟು ನೋಡಿ ಎಷ್ಟು ಕೊಟ್ಟ. ಇದು ಹೇಳಿ ನೋಡಲಿ. ಆಮೇಲೆ ನೋಡಿ ಏನಿಲ್ಲ ಸರ್, ನೋಡಿಲಿ ಕಾಯ್ಸು ನೋಡಿಲಿ ಫುಲ್ ಖಾಲಿ ನೋಡಿ ಕಾಯ್ಸ್. ನನ್ನ ತಮ್ಮನ ರೂಮು, ನನ್ನ ಅಣ್ಣನ ರೂಮು ನೋಡಿ ಕಾಯ್ಸ್. ನೋಡಿ ಈ ಬ್ಯಾಟ್ ಕಾಸ್ಟ್ ಇದ್ದಿದ್ದಾರೆ, ಈ ಬ್ಯಾಟು ಬ್ಲೂ ಆಗ್ತಿದೆ. ಹಲೋ ಗಾಯ್ಸ್, ಬ್ಯಾಟ್ ಕಾಸ್ಟ್ ಇದ್ದಿದ್ದಾರೆ. ಇದು ನಮ್ಮ ಅಪ್ಪು ನನ್ನ ತಮ್ಮನ ಫ್ರೆಂಡ್ ಬ್ಯಾಟು. ಚೆನ್ನಾಗಿಟ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನ್ನ ಅಮ್ಮನ ವೀಡಿಯೋಕ್ಕೆ ನೋಡಿ, ನನ್ನ ವೀಡಿಯೋನು ನೋಡಿ, ನನ್ನ ಅಮ್ಮನ ವೀಡಿಯೋನು ನೋಡಿ. ಬಾಯ್. 1 minute. ಬಾಯ್. Start mana? Oh yeah. Ada mandi. Hi. Mana? Hi guys. ಇವತ್ತು ಸ್ಕೂಲ್ ಹೋಗಿದ್ದೆ ಬೆಳಗ್ಗೆ. ಅವಾಗೆ ಚಂಚೆ ಸ್ಕೂಲಿಂದ ಬಂದೆ. ಆಮೇಲೆ ನೀವು ಏನು ಮಾಡ್ತಿದ್ದೀರಿ? ಅವಾಗೆ ನನ್ನ ಹೆಸರು ಟುವಿಕು, ನನ್ನ ಹೆಸರು
ಟವಿಕು ನನ್ನ ಅಮ್ಮನ ಹೆಸರು ಕಾವ್ಯ, ನನ್ನ ವಿಜಯ್ ಹೆಸರು ವಿಜಯ್. ಎಲ್ಲ ಚೆನ್ನಾಗೈತೆ. ಟು ವೀಕ್ ಅಂದರೆ ನಾನು, ಟವಿಕ್ ಅಂದರೆ ನನ್ನ ತಮ್ಮ, ಆಮೇಲೆ ಕಾವ್ಯ ಅಂದರೆ ನನ್ನಮ್ಮ, ವಿಜಯ್ ಅಂದರೆ ನನ್ನಪ್ಪ. ಅಯ್ಯೋ ಬಾಯಿನ ತೊಟ್ಟಿಲ್ಲವಾ, ಬಾಯಿಡೊಲೆಗೆ ಹೋಗೋಣ. ಬಾಯಿಡೊಲೆಗೆ ನೋಡಿ ಗೈಸ್, ಬಟನು ನೋಡಿ, ಇದು ಬಟನ್ ನೋಡಿ, ಈ ಬಟನ್ ಕಾಸು ಬಿದ್ದಿರ್ತದೆ. ಈ ಬಟನು ಇದರಲ್ಲಿ ಯಾವುದು ಅದೇ ತಾನೆ. ಮತ್ತೆ ನಾವು ಏನು ಮಾಡೋದು, ಬನ್ನಿ ಕಾಯ್ಸ್ ನೋಡೋಣ. ಆಚೆ ಎಲ್ಲ ನೋಡಿ, ಟಾಯ್ಲೆಟ್ ನೋಡಿ, ಹುಚ್ಚೆ ಮಾಡಿಬಿಟ್ಟಾರ ನೋಡಿ ಕಾಯ್ಸ್, ನೋಡಿ ಆ್ಯಕ್ಚುಲಿ ಏನಾಗಿದೆ ಅಂತ ಅಂದರೆ ಹಾಲಲ್ಲಿ ಮತ್ತು ರೂಮಲ್ಲಿ ಎರಡೂ ಕಡೆ ಕೂಡ ಟಿ ವಿ ಓಡ್ತಾ ಇದೆ. ಇವನು ದುವಿ ಲಾಗ್ ಮಾಡ್ತಾ ಇದ್ದನು, ಅಪ್ಪು ಟಿ ವಿ ಹಾಕಿದ್ನಲ್ಲ, ಸೊ ಟಿ ವಿ ನೋಡ್ಕೊಂಡು ಹಂಗೆ ನಿಂತ್ಕೊಬಿಟ್ಟಿದ್ದಾನೆ. ಕ್ಯಾಮ್ರಾ ಆನ್ ಆಗಿರೋದು ಎಲ್ಲ ಮರ್ತೋಗಿದ್ದಾನೆ. ಅವನು ಮತ್ತೆ ಕ್ಯಾಮ್ರಾ ನೋಡೋದು, ವೀಡಿಯೋ ಆಗ್ತಾಯಿದೆ ಅಂತ ಮತ್ತೆ ಸ್ಟಾರ್ಟ್ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ದಾನೆ. ಎಲ್ಲೆಲ್ಲೋ ಹಿಡ್ದಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. मोटू बटला तसे टकी बड़ा मिले को ನೋಡಿ ರೊಟ್ಟ रुपए का एक भी नोड़े का पर सवाल क्यों उठा रहे? कांग्रेस सांसद गौरव गोगोई बोले बीजेपी और मोदी जी के पास सवालों के जवाब नहीं, अपनी नाकामी छुपाने के लिए राहुल जी की छवि खराब करते हैं। केंद्रीय सूचना आयोग की नियुक्ति को लेकर पीएम मोदी और गृहमंत्री के साथ राहुल गांधी की मीटिंग। सूत्रों के मुताबिक राहुल गांधी ने डिसेंट नोट दिया। एसआईआर पर कांग्रेस सांसद इमरान मसूद का बड़ा बयान। बिहार में कई लोगों को वोट का अधिकार छीना गया, ज्यादातर दलित और मुसलमानों को वोट काटे जा रहे हैं। लोकसभा में राहुल गांधी के बयान पर गिरिराज सिंह का अटैक, कहा उनका दिमाग खराब हो गया है, सत्ता आने के बाद अगर ऐसा करें तो कांग्रेस नहीं बचेगी। ನೋಡಿ ಗಾಯ್ಸ್, ಟೆಸ್ಟ್ ಮಾಡ್ತಾನೆ ಇದ್ದೀನಿ, ಟೆಸ್ಟ್ ಮಾಡಲ್ಲ ಇವಾಗ, ಟೆಸ್ಟ್ ಮಾಡ್ತೀನಿ ನೋಡಿ ಗಾಯ್ಸ್. ನೋಡಿ 1 ಮಿನಿಟ್ ನೋಡಿ, 1 ಮಿನಿಟ್ ನೋಡಿ ಗಾಯ್ಸ್, ಲೈಟ್ ಹಾಕೋಬಿಟ್ಟು ಹಲೋ ಗಾಯ್ಸ್, ನೋಡಿ ಗಾಯ್ಸ್,
ನೋಡಿ guys. ಸೊ ನೆಕ್ಸ್ಟ್ ಟೈಮ್ ಮಾಡಿಸ್ಬೇಕಾದ್ರೆ ನೀಟಾಗಿ ಕ್ಯಾಮ್ರೆಲ್ಲ ಇಡ್ಸ್ಕೊಂಡು ಮಾಡಿಸ್ತೀನಿ. ಅವನಾಗೆ ಮಾಡಿರೋದ್ರಿಂದ ಇಲ್ಲೆಲ್ಲೋ ಹಿಡ್ದು ಮಾಡಿದ್ದಾನೆ. ಸೊ ಈ ಒಂದು ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.